ವರ್ಷಗಳ ಹಿಂದೆ ಕಿನ್ಶಿಯಾಂಗ್ ಎನ್ನುವಂತಹ ಒಬ್ಬ ಚಕ್ರವರ್ತಿ ತನ್ನ ದೇಶವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ, ಶತ್ರುಭೀತಿಯಿಂದ ತನ್ನ ದೇಶವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ, ಅಂದರೆ ತನ್ನ ಪ್ರಜೆಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶಕ್ತಿಗೆ ಮೀರಿದಂತಹ ಒಂದು ಕೆಲಸದಲ್ಲಿ ಕೈ ಹಾಕ್ತಾನೆ. ಅದೇನೆಂದರೆ, ಶತ್ರುಗಳು ಮೇಲಿಂದ ಮೇಲೆ ಅವನ ದೇಶಕ್ಕೆ ವಿರುದ್ಧವಾಗಿ ಬಂದು ದಾಳಿ ಮಾಡುತ್ತಾ ಇದ್ರು. ಆಕಸ್ಮಿಕವಾಗಿ ಬಂದು ದಾಳಿ ಮಾಡಿ ಅಮಾಯಕರನ್ನು ದೋಚಿಕೊಂಡು ಹೋಗ್ತಾ ಇದ್ರು. ತನ್ನ ಪ್ರಜೆ ಚೆನ್ನಾಗಿರಬೇಕೆಂದು, ತನ್ನ ದೇಶ ಕ್ಷೇಮಕರವಾಗಿರಬೇಕೆಂದು ಉದ್ದೇಶಿಸಿ ಅವನು ಒಂದು ಶಕ್ತಿಗೆ ಮೀರಿದ ಕೆಲಸದಲ್ಲಿ ಕೈ ಹಾಕುತ್ತಾನೆ. ಅದೇನೆಂದರೆ, ತನ್ನ ದೇಶದ ಸುತ್ತಲೂ ಒಂದು ದೊಡ್ಡ ಗೋಡೆ ಕಟ್ಟಬೇಕು, ಒಂದು ಕೋಟೆ ಕಟ್ಟಬೇಕು ಎಂಬ ತೀರ್ಮಾನ ತೆಗೆದುಕೊಂಡ. ನಮ್ಮ ಹೈದರಾಬಾದ್ನಲ್ಲಿ ಗೋಲ್ಕೊಂಡ ಚಕ್ರವರ್ತಿ ನಿವಾಸಿಸುವ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಸುತ್ತಲೂ ಪೌಳಿಗೋಡೆಗಳುಳ್ಳ ಒಂದು ಕೋಟೆ ಇದೆ. ಆ ಕೋಟೆ ಆ ಬೆಟ್ಟದ ಸುತ್ತಲೂ ಕಟ್ಟಲಾಗಿದೆ. ಹಾಗೆ ಕಟ್ಟುವುದಕ್ಕಾಗಿ ಅನೇಕ ಸಾವಿರಾರು ಜನರು ಪ್ರಯಾಸಪಟ್ಟಿದ್ದಾರೆ. ಬಹಳ ವರ್ಷಗಳವರೆಗೂ ಆ ಕೋಟೆ ಕಟ್ಟಲಾಗಿದೆ. ಆ ಕೋಟೆ ಕಟ್ಟಲು ಕಾರಣವೇನೆಂದರೆ ರಾಜನು ಕ್ಷೇಮವಾಗಿರುವುದಕ್ಕಾಗಿ. ಆದರೆ ಆ ದಿನ ಆ ಚೈನಾ ದೇಶದ ಚಕ್ರವರ್ತಿ ಆಶಿಸಿದ್ದೇನೆಂದರೆ, ನನ್ನ ಪ್ರಜೆಗಳು ಕ್ಷೇಮಕರವಾಗಿರಬೇಕು ಎಂದು ಆಶಿಸಿ, ಯಾವ ದಿಕ್ಕಿನಿಂದ ಶತ್ರುಗಳು ಬಂದು ತನ್ನ ದೇಶದ ಮೇಲೆ ದಾಳಿ ಮಾಡಿ ಆಕಸ್ಮಿಕವಾಗಿ ಬಂದು ಅಮಾಯಕರ ಪ್ರಾಣವನ್ನು ತೆಗೆಯುತ್ತಾ ಇದ್ರೋ, ಆ ಪ್ರದೇಶವನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು, ಭದ್ರಪಡಿಸಿಕೊಳ್ಳಬೇಕೆಂದು ಯೋಚಿಸಿ, ಯಾರೊಬ್ಬರೂ ದಾಟಿ ಬರಲಾರದಂತಹ ಅತ್ಯಂತ ದೊಡ್ಡ ಗೋಡೆ ಕಟ್ಟಬೇಕು ಎಂಬ ತೀರ್ಮಾನ ತೆಗೆದುಕೊಂಡ. ಸುಮಾರು ಕ್ರಿಸ್ತಪೂರ್ವ 220ನೇ ವರ್ಷದಲ್ಲಿ, ಕ್ರಿಸ್ತಪೂರ್ವ 220ನೇ ವರ್ಷದಲ್ಲಿ ಆ ಪ್ರದೇಶದಲ್ಲಿ ಗೋಡೆ ಕಟ್ಟುವಂತಹ ಕೆಲಸದಲ್ಲಿ ಕೈ ಹಾಕುತ್ತಾನೆ. ಆ ಚಕ್ರವರ್ತಿ ಕೊಟ್ಟ ಕರೆಯನ್ನು ಅಂಗೀಕರಿಸಿದ ಪ್ರಜೆಗಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ತಮ್ಮ ದೇಶ ಕಾಪಾಡಿಕೊಳ್ಳುವುದಕ್ಕಾಗಿ, ತಮ್ಮ ಪ್ರಜೆಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆ ಗೋಡೆ ನಿರ್ಮಿಸುವ ಕೆಲಸದಲ್ಲಿ ಕೈ ಹಾಕ್ತಾರೆ. ದೇಶದ ಸುತ್ತಲೂ ಪ್ರಾಮುಖ್ಯವಾಗಿ ಶತ್ರುಗಳು ಆಕಸ್ಮಿಕವಾಗಿ ಬಂದು ದಾಳಿ ಮಾಡುವ ಆ ಪ್ರದೇಶದ ಸುತ್ತಲೂ ಗೋಡೆ ನಿರ್ಮಿಸುವಂಥದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಆದಾಗ್ಯೂ ಆ ಗೋಡೆ ನಿರ್ಮಾಣ ಪ್ರಾರಂಭಿಸಿದ. ಯಾವಾಗ ಮುಕ್ತಾಯಗೊಳ್ಳುತ್ತೆ ಈ ಗೋಡೆಯ ನಿರ್ಮಾಣ ಎನ್ನುವುದು ಆ ಚಕ್ರವರ್ತಿಗೆ ಗೊತ್ತಿಲ್ಲ. ಯಾವಾಗ ಮುಗಿಯುತ್ತೆ ಈ ಗೋಡೆ ನಿರ್ಮಾಣ ಎಂಬುದಾಗಿ ನಿರ್ಮಿಸುವಂತಹ ನೂರಾರು, ಸಾವಿರಾರು, ಲಕ್ಷಾಂತರ ಜನರಿಗೂ ಗೊತ್ತಿಲ್ಲ. ಆದರೆ ಅವರೆಲ್ಲರಿಗಿರುವ ಆಸೆ ಏನೆಂದರೆ, ನಾವು ಪ್ರಾರಂಭಿಸೋಣ, ನಮ್ಮ ದೇಶದ ಕ್ಷೇಮಕ್ಕೋಸ್ಕರ, ನಮ್ಮ ದೇಶ ಭದ್ರತೆಗೋಸ್ಕರ ಈ ಗೋಡೆ ನಿರ್ಮಾಣ ಪ್ರಾರಂಭಿಸೋಣ. ಒಂದು ವೇಳೆ ನಮ್ಮಿಂದ ಇದು ಪೂರ್ತಿಗೊಳ್ಳದಿದ್ದರೆ ನಮ್ಮ ಮಕ್ಕಳು ಪೂರ್ತಿಗೊಳಿಸುತ್ತಾರೆ, ಅವರಿಂದಲೂ ಆಗದಿದ್ದರೆ ನಮ್ಮ ಮೊಮ್ಮಕ್ಕಳು ಪೂರ್ತಿಗೊಳಿಸುತ್ತಾರೆ. ಒಂದು ದಿನ ಈ ಗೋಡೆ ನಿರ್ಮಾಣ ಪೂರ್ತಿಗೊಳ್ಳುತ್ತೆ ಮತ್ತು ನಮ್ಮ ದೇಶ ಕ್ಷೇಮಕರವಾಗಿರುತ್ತೆ ಎಂಬ ಉದ್ದೇಶದಿಂದ ಅವರು ಆ ಗೋಡೆ ನಿರ್ಮಿಸುವುದನ್ನು ಪ್ರಾರಂಭಿಸುತ್ತಾರೆ. 1 ವರ್ಷ ಆಗುತ್ತೆ, ಗೋಡೆ ನಿರ್ಮಾಣ ಪೂರ್ತಿಗೊಳ್ಳಲ್ಲ. 10 ವರ್ಷಗಳಾದರೂ ಗೋಡೆ ನಿರ್ಮಾಣ ಪೂರ್ತಿಗೊಳ್ಳಲ್ಲ. 50 ವರ್ಷ ಆದರೂ ಗೋಡೆ ನಿರ್ಮಾಣ ಪೂರ್ತಿಗೊಳ್ಳಲ್ಲ. ಆ ಗೋಡೆ ನಿರ್ಮಾಣ ಪ್ರಾರಂಭಿಸಿದ ರಾಜನು ಸಾಯುತ್ತಾನೆ. ಆ ಗೋಡೆ ನಿರ್ಮಿಸುವಂತಹ ಪ್ರಜೆಗಳು ಕೂಡ ಸಾಯುತ್ತಾರೆ. 100 ವರ್ಷಗಳಾದರೂ ಕೂಡ ನಿರ್ಮಿಸುತ್ತಲೇ ಇದ್ರು. 200 ವರ್ಷಗಳಾದವು, ಇನ್ನೂ ನಿರ್ಮಿಸುತ್ತಲೇ ಇದ್ರು. 300 ವರ್ಷಗಳಾದವು, ಆದಾಗ್ಯೂ ನಿರ್ಮಿಸುತ್ತಲೇ ಇದ್ರು. ಆ ಗೋಡೆ ನಿರ್ಮಿಸುವುದಕ್ಕಾಗಿ ಸುಮಾರು 2300 ವರ್ಷಗಳು ಹಿಡಿದುವು ಪ್ರಿಯರೇ. ಎಷ್ಟು ವರ್ಷಗಳು? 2300 ವರ್ಷಗಳ ಕಾಲ ಹಿಡಿಯಿತು ಆ ಗೋಡೆ ನಿರ್ಮಿಸುವುದಕ್ಕಾಗಿ. ಕಾರಣವೇನೆಂದರೆ, ಅದೇನೋ 100 ಅಡಿಯಷ್ಟು ಇಲ್ಲವೇ 200 ಅಡಿಯಷ್ಟು, 1 ಕಿಲೋಮೀಟರ್ ಉದ್ದ ಇರುವಂಥದ್ದಲ್ಲ, ಸುಮಾರು 21,196 ಕಿಲೋಮೀಟರ್ ಉದ್ದದಷ್ಟು, ಅಂದರೆ ಅಷ್ಟು ಉದ್ದವಾದ ಅಂತಹ ಗೋಡೆ ನಿರ್ಮಾಣ ಮಾಡುವುದು ಅಷ್ಟು ಸುಲಭ ಅಂತೀರಾ? ಸುಮಾರು 21,000 ಕಿಲೋಮೀಟರ್ಗಳು ಉದ್ದವಿರುವ ಗೋಡೆ ಅವರು ನಿರ್ಮಿಸುತ್ತಾರೆ. ಹಾಗೆ ನಿರ್ಮಿಸುವುದಕ್ಕಾಗಿ 2300 ವರ್ಷಗಳ ಕಾಲ ಹಿಡಿಯಿತು. ಅಂದರೆ
ಆ ಗೋಡೆ ನಿರ್ಮಾಣ ಯೇಸುಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚೆ ಪ್ರಾರಂಭವಾಯಿತು. ಹಾಗೆ ನಿರ್ಮಿಸಲ್ಪಟ್ಟಂತಹ ಆ ಗೋಡೆ ಜನರಿಗೆ ಭದ್ರತೆ ಕೊಟ್ಟು ಪ್ರಜೆಗಳು ಕ್ಷೇಮವಾಗಿ ಪ್ರಶಾಂತವಾಗಿ ಜೀವಿಸುವುದಕ್ಕೋಸ್ಕರ ಆಧಾರವಾಯಿತು. ನಿಮ್ಮೆಲ್ಲರಿಗೆ ಗೊತ್ತೇ ಇರುತ್ತೆ, ಆ ಗೋಡೆಯ ಬಗ್ಗೆ ನೀವು ಕೂಡ ಓದಿರ್ತೀರಿ. ದಟ್ ಈಸ್ ಕಾಲ್ಡ್ ದಿ ಗ್ರೇಟ್ ವಾಲ್ ಆಫ್ ಚೈನಾ. ಚೈನಾ ದೇಶ ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಇಗೋ ಹೀಗೆ ತಮ್ಮ ದೇಶದ ಸುತ್ತಲೂ ಪ್ರಾಮುಖ್ಯವಾಗಿ ಶತ್ರು ದಾಟಿ ಬರಲಾರದೆ ಇರಬೇಕೆಂದು ದೊಡ್ಡ ಗೋಡೆಯನ್ನು ಕಟ್ಟುತ್ತಾರೆ. ಬೆಟ್ಟ ಗುಡ್ಡಗಳ ಮಧ್ಯ ಹಾಗೂ ಕಣಿವೆಯಲ್ಲಿಯೂ ಈ ಗೋಡೆಯನ್ನು ನಿರ್ಮಿಸಿಕೊಳ್ಳುತ್ತಾ ಹೋಗ್ತಾರೆ. ಪ್ರಾರಂಭಿಸಿರುವ ವ್ಯಕ್ತಿ ಸತ್ತೋಗುತ್ತಾನೆ, ಆದರೆ ಗೋಡೆ ನಿರ್ಮಾಣ ನಿಂತೋಗಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಈ ಗೋಡೆ ನಿರ್ಮಾಣದಲ್ಲಿ ತಮ್ಮ ಜೀವಿತವನ್ನೇ ತ್ಯಾಗ ಮಾಡುತ್ತಾರೆ. ತಮ್ಮ ಶಕ್ತಿಗೆ ಮೀರಿ ಕೆಲಸ ಮಾಡಿ ಈ ಗೋಡೆ ನಿರ್ಮಿಸುತ್ತಾರೆ. ಅವರಿಗಿರುವ ಒಂದೇ ಒಂದು ಆಸೆ ಏನೆಂದರೆ, ಈ ದಿನ ನಾವು ಕಷ್ಟಪಡುವುದರಿಂದ ನಮ್ಮ ಮಕ್ಕಳು ಕ್ಷೇಮವಾಗಿರುತ್ತಾರೆ ಎನ್ನುವುದು ಒಂದೇ ಒಂದು ಆಸೆ. ನಾವು ಪ್ರಯಾಸ ಪಡುವುದರಿಂದ ನಮ್ಮ ಮಕ್ಕಳು ಪ್ರಶಾಂತವಾಗಿರುತ್ತಾರೆ. ಸಾಧ್ಯವಾದರೆ ನಾವು ಪ್ರಾಣ ಕೊಡುವುದರಿಂದಲೂ ನಮ್ಮ ಮಕ್ಕಳು ಪ್ರಮಾದದಿಂದ ತಪ್ಪಿಸಲ್ಪಡ್ತಾರೆ ಎಂಬ ಒಂದೇ ಒಂದು ಧ್ಯೇಯದಿಂದ ಗುರಿಯಿಂದ ಅವರು ಆ ಗೋಡೆಯ ನಿರ್ಮಾಣವನ್ನು ಪೂರ್ತಿಗೊಳಿಸುತ್ತಾರೆ. ನಿರ್ಮಾಣ ಕೆಲಸ ಮುಗಿದ ನಂತರ ಪ್ರಜೆಗಳೆಲ್ಲರೂ ಪ್ರಶಾಂತವಾಗಿ ಸಮಾಧಾನದಿಂದ ಆನಂದದಿಂದ ಅವರು ಜೀವಿಸಲು ಆರಂಭಿಸಿದ ನಂತರ ಆಕಸ್ಮಿಕವಾಗಿ ಒಂದು ದಿವಸ ಶತ್ರುಗಳು ಆ ದೇಶದ ಮೇಲೆ ದಾಳಿ ಮಾಡ್ತಾರೆ. ಆಕಸ್ಮಿಕವಾಗಿ ಶತ್ರುಗಳು ಬಂದು ದೇಶದ ಮೇಲಿರುವ ಪ್ರಜೆಗಳ ಮೇಲೆ ದಾಳಿ ಮಾಡುತ್ತಾರೆ. ಅನೇಕ ನೂರಾರು ಜನರನ್ನು, ಸಾವಿರಾರು ಜನರನ್ನು ಕೊಂದಾಕ್ತಾರೆ. ಯಾರೊಬ್ಬರಿಗೂ ಏನೂ ಅರ್ಥ ಆಗ್ಲಿಲ್ಲ. ಇದೇನು ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಸಪಟ್ಟು ಶತ್ರುವಿನ ಭೀತಿಯಿಂದ, ಶತ್ರುವಿನ ಭಯದಿಂದ ನಾವು ತಪ್ಪಿಸಲ್ಪಟ್ಟು ಪ್ರಶಾಂತವಾಗಿ ಜೀವಿಸುತ್ತೇವೆಂದು ಯೋಚಿಸಿ ದೊಡ್ಡ ಗೋಡೆ, ಕೋಟೆಯಂತಹ ಗೋಡೆ ನಿರ್ಮಿಸಿದ್ದಾರಲ್ಲವೇ? ಹಾಗಾದರೆ ಮತ್ತೆ ಹೇಗೆ ನಮ್ಮ ಮೇಲೆ ಈ ದಿನ ಶತ್ರು ಬಂದು ದಾಳಿ ಮಾಡಿದಾನೆ? 2000 ವರ್ಷಗಳಿಂದ ಕಟ್ಟಲ್ಪಟ್ಟಂತಹ ಆ ದೊಡ್ಡ ಯಾಕೆ ನಮ್ಮನ್ನು ಕಾಪಾಡ್ಲಿಕ್ಕಾಗಲಿಲ್ಲ? ಅಷ್ಟಕ್ಕೂ ಏನ್ ಜರುಗಿದೆ ಎಂಬುದಾಗಿ ಆ ದೇಶದಲ್ಲಿರುವ ಪ್ರತಿಯೊಬ್ಬರೂ ಪ್ರಶ್ನಿಸ್ತಾ ಇದ್ರು. ಏನ್ ಜರುಗಿತು? ಹೇಗೆ ಶತ್ರು ಒಳಗಡೆ ಬರಲು ಸಾಧ್ಯವಾಯಿತು? ನಮ್ಮ ಪೂರ್ವಿಕರು ಪಟ್ಟ ಪ್ರಯಾಸವೆಲ್ಲ ವ್ಯರ್ಥವಾಯ್ತಲ್ಲವೇ? ಲಕ್ಷಾಂತರ ಜನರು ಪ್ರಯಾಸಪಟ್ಟು ಕಟ್ಟಿರುವ ಗೋಡೆ ಈ ದಿನ ಯಾಕೆ ನಮ್ಮನ್ನು ಕಾಪಾಡ್ಲಿಕ್ಕಾಗ್ಲಿಲ್ಲ ಎಂದು ಒಬ್ಬರನ್ನೊಬ್ಬರು ಪ್ರಶ್ನಿಸಿಕೊಳ್ತಾ ಇರುವಾಗ ಇರೋ ಸತ್ಯ ಬಯಲಾಯಿತು. ಅದೇನು ಗೊತ್ತಾ? ಗೋಡೆ ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿತು, ಆದರೆ ಆ ಗೋಡೆಯ ಬಾಗಿಲ ಬಳಿಯಲ್ಲಿ ಯಾರನ್ನು ಕಾವಲುಗಾರನಾಗಿಟ್ಟಿದರೋ ಆ ಕಾವಲುಗಾರನಾಗಿರುವವನು ಲಂಚ ತೆಗೆದುಕೊಂಡು ಶತ್ರುಗಳು ಬಂದಾಗ ಅವರಿಗಾಗಿ ಬಾಗಿಲು ತೆರೆದ. ಒಬ್ಬನ ಲಂಚದ ನಿಮಿತ್ತ, ಒಬ್ಬನ ಲಂಚಕೋರುತನದ ನಿಮಿತ್ತ ದೇಶವೇ ಅಪಾಯಕ್ಕೆ ಗುರಿಯಾಯಿತು. ಆಗ ಒಂದು ಗಾದೆ ಹುಟ್ಟಿ ಬಂದಿತು. ಏನೆಂದು ಗೊತ್ತಾ? ಚೈನಾ ವಾಲ್ ಹ್ಯಾಸ್ ನೋ ಮೀನಿಂಗ್ ಇಫ್ ಎನಿಮಿ ಕ್ಯಾನ್ ಬ್ರೈಬ್ ದ ಗೇಟ್ ಕೀಪರ್. ಚೈನಾದವರು ನಿರ್ಮಿಸಿರುವ ಗೋಡೆ ಎಷ್ಟು ದೊಡ್ಡದಾಗಿದ್ರೂ ಕೂಡ ದ್ವಾರಪಾಲಕನು ಲಂಚಕ್ಕೋಸ್ಕರ ಮಾರಲ್ಪಡುವುದಾದರೆ ಆ ಚೈನಾ ವಾಲ್ದಿಂದ ಯಾವ ಉಪಯೋಗ ಇಲ್ಲ. ಒಬ್ಬನು ಲಂಚ ತೆಗೆದುಕೊಳ್ಳುವುದರಿಂದ 2000 ವರ್ಷಗಳಿಂದ ಲಕ್ಷಾಂತರ ಜನರು ಕಟ್ಟಿರುವ ಗೋಡೆ ವ್ಯರ್ಥವಾಗಿ ಹೋಯಿತು ಪ್ರಿಯರೇ. ಒಬ್ಬನು ದುಡ್ಡಿಗೋಸ್ಕರ ಗೊಬ್ಬು ಕೆಲಸ ಮಾಡಿದ್ದಕ್ಕಾಗಿ ಸಾವಿರಾರು ವರ್ಷಗಳಿಂದ ಪಟ್ಟ ಪ್ರಯಾಸ, ಲಕ್ಷಾಂತರ ಜನರು ಸುರಿಸಿರುವ ಕಣ್ಣೀರು, ಅವರ ಬೆವರು ವ್ಯರ್ಥವಾಗಿ ಹೋಯಿತು. ಪ್ರಿಯ ಸಹೋದರ ಸಹೋದರಿಯರೇ, ತನ್ನ ಪ್ರಜೆ ಕ್ಷೇಮಕರವಾಗಿರಬೇಕೆಂದು, ತನ್ನ ಪ್ರಜೆಗಳು ಪ್ರಶಾಂತವಾಗಿರಬೇಕೆಂದು ಅವರನ್ನು ಕಾಪಾಡುವುದಕ್ಕಾಗಿ ಒಂದು ಗೋಡೆ ನಿರ್ಮಿಸಬೇಕು ಎಂದು ಆಶಿಸಿದ ಒಬ್ಬ ಚಕ್ರವರ್ತಿ. ಆದರೆ ಆ ಚಕ್ರವರ್ತಿಯ ಕನಸುಗಳನ್ನು ಕಣ್ಣೀರನ್ನಾಗಿ ಮಾರ್ಪಡಿಸುತ್ತಾ ಒಬ್ಬನು ಶತ್ರುಗಳಿಂದ ಮಾರಲ್ಪಟ್ಟ. ಶತ್ರುಗಳು ಕೊಟ್ಟಿರುವಂತಹ ಲಂಚಕ್ಕೆ ಮಾರಲ್ಪಟ್ಟು ದೇಶವನ್ನೇ ಅಪಾಯಕ್ಕೆ ಗುರಿಪಡಿಸಿದ. ಎಷ್ಟು ದುರ್ಮಾರ್ಗಿಯಾಗಿದ್ದ ನೋಡಿ. ಎಷ್ಟೋ ಜನ ಅತ್ತಿರುತ್ತಾರೆ, ಎಷ್ಟೋ ಜನ ಕಣ್ಣೀರು ಸುರಿಸಿರುತ್ತಾರೆ, ಎಷ್ಟೋ ಜನ ದುರ್ಮಾರ್ಗಿಯನ್ನು ನೋಡಿ ಆವೇದನೆ ಪಟ್ಟಿರುತ್ತಾರೋ. ಪ್ರಿಯ ಸಹೋದರ ಸಹೋದರಿಯರೇ,
2000 ವರ್ಷಗಳ ಹಿಂದೆ ಎಕ್ಸಾಕ್ಟ್ ಆಗಿ ಇದೇ ಕಾರ್ಯ ಜರುಗಿತು. ಯೆರೂಸಲೇಮ್ ಎಂಬ ಪಟ್ಟಣದಲ್ಲಿ ಲೋಕವನ್ನು ಉದ್ಧರಿಸುವುದಕ್ಕಾಗಿ, ಪ್ರಪಂಚವನ್ನು ಪ್ರಶಾಂತತೆಯಿಂದ ತುಂಬಿಸುವುದಕ್ಕಾಗಿ, ಆತನ ಪ್ರಜೆಗಳೆಂದು ಕರೆಯಲ್ಪಡುವಂತಹ ನಾವೆಲ್ಲರೂ ಕ್ಷೇಮವಾಗಿರುವುದಕ್ಕಾಗಿ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು, ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಶ್ರೇಷ್ಠವಾದ ಬೋಧನೆಗಳನ್ನು ಮಾಡಿ, ಸುವಾರ್ತೆಯನ್ನು ಪ್ರಕಟಿಸಿ, ಪಾಪದಲ್ಲಿ ಜೀವಿಸುವಂಥವರು ಹೇಗೆ ಪರಿಶುದ್ಧ ಮಾಡಲ್ಪಡುವರೆಂದು ಅಮೂಲ್ಯವಾದ ಸಂದೇಶಗಳನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಒದಗಿಸಿದ್ದಾರೆ. ಆತನು ಪ್ರಾರಂಭಿಸಿರುವ ಸೇವೆ ಆತನೊಂದಿಗೆ ಮುಕ್ತಾಯಗೊಳ್ಳಬಾರದೆಂದು, ಆ ಸೇವೆ ಮುಂದುವರಿಯಬೇಕೆಂದು, ಆ ಪರಿಚರ್ಯ ಮುಂದುವರಿಯಬೇಕೆಂದು ಯೇಸುಕ್ರಿಸ್ತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. 3.5 ವರ್ಷಗಳವರೆಗೂ ಯೇಸು ತನ್ನ ಸೇವೆಯನ್ನು ಅದ್ಭುತವಾದ ರೀತಿಯಲ್ಲಿ ಮುಂದುವರಿಸಿ ಕೊನೆಗಾಣಿಸುವಂತಹ ಕೊನೆಯ ಗಳಿಗೆಗಳು ಬಂದಿದುವು. ಅದೊಂದು ಗುರುವಾರವಾಗಿತ್ತು. ಆ ರಾತ್ರಿ ರೋಮ್ ಸೈನಿಕರು ಬಂದು ಯೇಸುಕ್ರಿಸ್ತನನ್ನು ಬಂಧಿಸಿ ಹಿಡಿದುಕೊಂಡು ಹೋಗುವಂಥವರಾಗಿದ್ರು. ಅಲ್ಲಿರುವಂತಹ ಧರ್ಮಶಾಸ್ತ್ರ ಉಪದೇಶಕರು, ಶಾಸ್ತ್ರಿಗಳು, ಸದ್ದುಕಾಯರು, ಫರಿಸಾಯರು, ಯಾಜಕರು, ದೇವರ ಮಕ್ಕಳೆಂದು ಹೇಳಿಕೊಳ್ಳುವಂತಹ, ದೇವರ ಉಪದೇಶಕರು ಎಂದು ಹೇಳಿಕೊಳ್ಳುವಂತಹ ಇವರೆಲ್ಲರೂ ಸೇರಿ ದೇವರು ಕಳುಹಿಸಿರುವಂತಹ ದೇವಕುಮಾರನಾದ ಯೇಸುಕ್ರಿಸ್ತನನ್ನು ಕೊಂದಾಕಬೇಕು ಎಂಬ ಒಳಸಂಚು ಮಾಡ್ತಾರೆ. ಆದರೆ ಯೇಸುವನ್ನು ಹೇಗೆ ಹಿಡಿಯಬೇಕು? ಯಾರು ಯೇಸುವನ್ನು ಹಿಡಿಯಲು ನಮಗೆ ಸಹಾಯ ಮಾಡ್ತಾರೆ ಎಂಬ ಪ್ರಶ್ನೆ ಅವರಿಗೆ ಬಂದಿತು. ಅಷ್ಟಕ್ಕೂ ಏನ್ ಜರುಗಿತು? ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ. ಯೇಸು ಶಿಲುಬೆಗೆ ಒಪ್ಪಿಸಲ್ಪಡಬೇಕಾದಂತಹ ಆ ರಾತ್ರಿಯಲ್ಲಿ ಯೇಸು ಒಂದು ಕೋರಿಕೆಯನ್ನು ಕೋರಿಕೊಂಡ್ರು. ಯಾವುದು ಆ ಕೋರಿಕೆ ಎಂದರೆ, ತಾನು ಬಹಳವಾಗಿ ಪ್ರೀತಿಸಿರುವಂತಹ ತನ್ನ ಶಿಷ್ಯರೊಂದಿಗೆ ಸೇರಿ ಊಟ ಮಾಡಬೇಕು ಎಂದು ಆಶಿಸಿದ್ರು. ಇದು ಯಹೂದ್ಯರ ಆಚಾರವಾಗಿತ್ತು. ಯಹೂದ್ಯರ ಆಚಾರವೇನೆಂದರೆ, ಯಾರೇ ಆಗಲಿ ತಮ್ಮ ಸ್ವಂತ ಜನರನ್ನು ಬಿಟ್ಟು ದೂರ ಪ್ರಾಂತ್ಯಕ್ಕೆ ಹೊರಟು ಹೋಗಬೇಕಾದಾಗ, ಇತರ ದೇಶಕ್ಕಾಗಲಿ ಇತರ ಪ್ರಾಂತ್ಯಕ್ಕಾಗಲಿ ಹೊರಟು ಹೋಗಬೇಕಾದಾಗ, ಹಾಗೆ ಹೊರಟು ಹೋಗಬೇಕಾದ ವ್ಯಕ್ತಿ ತನ್ನ ಸ್ವಂತ ಜನರೊಂದಿಗೆ ಸೇರಿ ಕೊನೆ ಊಟ ಮಾಡಿ, ನಾನು ಹೊರಟು ಹೋಗ್ತಾ ಇದ್ದೇನೆ, ಆದರೆ ಇಗೋ ಈ ರೊಟ್ಟಿಯನ್ನು ನೀವು ತಿನ್ನಿರಿ, ಇದು ನನ್ನ ಶರೀರ, ಈ ದ್ರಾಕ್ಷರಸದಲ್ಲಿ ಪಾನ ಮಾಡಿರಿ, ಇದು ನನ್ನ ರಕ್ತ, ನಾನು ಹೊರಟು ಹೋದರೂ ಕೂಡ ಈ ರೊಟ್ಟಿ ಯಾವ ರೀತಿ ನಿಮ್ಮ ಶರೀರದಲ್ಲಿದೆಯೋ, ಈ ದ್ರಾಕ್ಷರಸ ಯಾವ ರೀತಿಯಾಗಿ ನಿಮ್ಮ ಶರೀರದೊಳಗೆ ಸೇರಿಕೊಂಡಿತೋ, ನಾನು ಕೂಡ ನಿಮ್ಮೊಂದಿಗಿರುತ್ತೇನೆ. ನಾನು ಹೊರಟು ಹೋದರೂ ಕೂಡ ನಾನು ನಿಮ್ಮಿಂದ ದೂರವಾಗುವುದಿಲ್ಲ, ನಿಮ್ಮೊಂದಿಗೇ ಇರುತ್ತೇನೆ, ನಿಮ್ಮೊಳಗೇ ಇರುತ್ತೇನೆ ಎಂದು ತಿಳಿಯಪಡಿಸುವುದಕ್ಕಾಗಿ ಆ ಕಾಲದಲ್ಲಿ ಯಾರೇ ಆಗಲಿ ತಾವು ಬಹಳವಾಗಿ ಪ್ರೀತಿಸಿದಂಥವರನ್ನು ಬಿಟ್ಟು ಬಿಟ್ಟು ಹೊರಟು ಹೋಗಬೇಕಾದಾಗ ಹೀಗೆ ಊಟ ಮಾಡುವುದು ಆಚಾರ ಆಗಿತ್ತು. ಹಾಗಾಗಿ ತನ್ನ ಶಿಷ್ಯರಾಗಿರುವಂತಹ 12 ಮಂದಿಯನ್ನು ಯೇಸುಕ್ರಿಸ್ತನು ಊಟಕ್ಕಾಗಿ ಆಹ್ವಾನಿಸುತ್ತಾರೆ. ಆತನು ಹೊರಟು ಹೋಗಬೇಕಾಗಿತ್ತು. ಹೊರಟು ಹೋಗಬೇಕಾದಾಗ ತನ್ನ ಶಿಷ್ಯರಿಗೆ ಹೇಳಲಿಚ್ಛಯಿಸಿದ, ಈ ರೊಟ್ಟಿಯನ್ನು ತಿನ್ನಿರಿ, ಈ ದ್ರಾಕ್ಷರಸದಲ್ಲಿ ಪಾನ ಮಾಡಿರಿ, ಈ ರೊಟ್ಟಿ ನನ್ನ ಶರೀರ, ಈ ದ್ರಾಕ್ಷರಸ ನನ್ನ ರಕ್ತವಾಗಿದೆ, ಇದನ್ನು ನೀವು ಸೇವಿಸಿರಿ. ಈ ರೊಟ್ಟಿಯನ್ನು ನೀವು ತಿನ್ನುವಾಗ ಅದು ಯಾವ ರೀತಿ ನಿಮ್ಮ ಶರೀರದೊಳಗೆ ಆಹಾರವಾಗಿ ಮಾರ್ಪಟ್ಟು ಆರೋಗ್ಯವನ್ನು ಕೊಡುತ್ತೋ, ಈ ದ್ರಾಕ್ಷರಸ ನಿಮ್ಮ ಶರೀರದೊಳಗೆ ಪ್ರವೇಶಿಸಿ ಅದು ಯಾವ ರೀತಿ ನಿಮಗೆ ಬಲವನ್ನು ಕೊಡುತ್ತದೋ, ಹಾಗೆಯೇ ನಾನು ಕೂಡ ನಿಮ್ಮೊಳಗೇ ಇರುತ್ತೇನೆ, ನಿಮ್ಮೊಂದಿಗೇ ಇರುತ್ತೇನೆ. ನಾನು ಹೊರಟು ಹೋದರೂ ಕೂಡ ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಬಿಡೋದಿಲ್ಲ ಎಂಬ ಸಂದೇಶ ಕೊಡುವುದಕ್ಕಾಗಿ ಯೇಸುಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕೂತುಕೊಂಡು ಊಟ ಮಾಡಬೇಕೆಂದು ಆಶಿಸಿದ್ರು. ಹಾಗೆ ಊಟ ಮಾಡಬೇಕೆಂದು ಆಶಿಸಿರುವ ಯೇಸು ಆ ದಿನ ಒಂದು ಮಾತನ್ನು ಹೇಳ್ತಾರೆ. ಆ ದಿನ ತಾನು ಆರಿಸಿಕೊಂಡಿರುವಂತಹ, ತಾನು ಪ್ರತ್ಯೇಕಿಸಿಕೊಂಡಿರುವಂತಹ, ತಾನು ಕರೆದಿರುವಂತಹ, ತನ್ನ ಸೇವೆ ಮಾಡುತ್ತಿರುವಂತಹ 12 ಮಂದಿ ಶಿಷ್ಯರನ್ನು, ಅವರಲ್ಲಿ 6 ಜನ ಬಲಗಡೆಯಲ್ಲಿ 6 ಜನ ಎಡಗಡೆಯಲ್ಲಿ ಇದ್ದು ಮಧ್ಯದಲ್ಲಿ ಯೇಸು ಇದ್ರು. ಇವರೆಲ್ಲ ಒಟ್ಟಿಗೆ ಊಟ ಮಾಡ್ತಿರುವಾಗ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ. ಬಹುಶಃ ಆ ಮಾತು ಈ ದಿನ ನಮ್ಮಲ್ಲಿ ಕೆಲವರಿಗೆ ಅನ್ವಯಿಸಬಹುದು.
ಆ ದಿನ ಆತನು ಹೇಳಿರುವ ಆ ಮಾತು ಬಹುಶಃ ಈ ದಿನ ನಮಗೂ ಕೂಡ ಅನ್ವಯಿಸಬಹುದು. ಯಾವುದು ಆ ಮಾತು? ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನು. ಅವರು ಕೂತುಕೊಂಡು, ನಾವು ಕೂಡ ಕೂತ್ಕೊಳ್ಳುತ್ತೇವೆ. ಊಟ ಮಾಡುತ್ತಿರುವಾಗ ನಾವು ಕೂಡ ಊಟ ಮಾಡುತ್ತೇವೆ. ಆದರೆ ಆ ಸಮಯದಲ್ಲಿ ಯೇಸು ಹೇಳುತ್ತಾರೆ, ನಿಮ್ಮಲ್ಲಿ ಒಬ್ಬನು, ಅಂದರೆ ನನ್ನ ಸಂಗಡ ಊಟ ಮಾಡುವವನೇ, ನನ್ನನ್ನು ಹಿಡಿದು ಕೊಡುವವನಾಗಿದ್ದಾನೆ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. 12 ಮಂದಿ ಕರೆಯಲ್ಪಟ್ಟವರಾಗಿದ್ರು. ಆ 12 ಮಂದಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ರು. ಆ 12 ಮಂದಿ ಪರಿಚರ್ಯದಲ್ಲಿ ಪಾಲ್ಗೊಳ್ಳುವಂಥವರು, ಪ್ರಸಂಗಗಳನ್ನು ಮಾಡುವಂಥವರಾಗಿದ್ರು. ಈಗ ಯೇಸುವಿನೊಂದಿಗೆ ಸೇರಿ ಊಟ ಮಾಡುತ್ತಾ ಇದ್ದಾರೆ. ಈ ದಿನ ನಾವೆಲ್ಲ ಯಾರಾಗಿದ್ದೇವೆ ಹೇಳಿ? ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಯೇಸುವಿನ ಮಕ್ಕಳಾಗಿರುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರ ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ಕೂಡ ನಮ್ಮ ಸಭೆಗಳಲ್ಲಿ ಏನ್ಮಾಡ್ತೇವೆ? ಯೇಸುವಿನೊಂದಿಗೆ ಸೇರಿ ಊಟ ಮಾಡುತ್ತೇವೆ. ಆ ದಿನ ಅದೇ ಜರುಗಿತು. ಈ ದಿನವೂ ಕೂಡ ನಮ್ಮ ಸಭೆಗಳಲ್ಲಿ ಅದೇ ಜರುಗುತ್ತೆ. ಆ ದಿನ ಯೇಸು ಹೇಳಿರುವ ಮಾತೇನೆಂದರೆ, ನೀವೆಲ್ಲರೂ ಸೇರಿ ನನ್ನ ಸಂಗಡ ಊಟ ಮಾಡುತ್ತಾ ಇದ್ದೀರಲ್ಲವೋ? ನಿಮಗೊಂದು ವಿಷಯ ಹೇಳಬೇಕು. ಅದೇನೆಂದರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಮಾರಿಬಿಡುತ್ತಾನೆ. ನಿಮ್ಮಲ್ಲಿ ಒಬ್ಬನು ನನ್ನನ್ನು ಶತ್ರುಗಳ ಕೈಗೆ ಹಿಡಿದುಕೊಡುತ್ತಾನೆ. ಕರೆಯಲ್ಪಟ್ಟವರೇ, ಪ್ರತ್ಯೇಕಿಸಲ್ಪಟ್ಟವರೇ, ಪರಿಚರ್ಯ ಮಾಡುವಂಥವರೇ, ಪ್ರತಿಷ್ಠಿಸಲ್ಪಟ್ಟವರೇ ಆಗಿದ್ದೀರಿ. ಆದಾಗ್ಯೂ ನಿಮ್ಮಲ್ಲಿ ಒಬ್ಬನು ನನ್ನ ಸಂಗಡ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ಆದರೆ ಈ ಊಟ ಮುಗಿದ ನಂತರ ಅವನು ಹೊರಗೆ ಹೋಗಿ ನನ್ನನ್ನು ಹಿಡಿದುಕೊಡುತ್ತಾನೆ. ನನ್ನ ಸಂಗಡ ಕೂತ್ಕೊಂಡು ಊಟ ಮಾಡುತ್ತಾನೆ, ನನ್ನ ಸಂಗಡ ಕೂತ್ಕೊಂಡು ದ್ರಾಕ್ಷರಸ ಸೇವಿಸುತ್ತಾನೆ. ಆದರೆ ಹೊರಗಡೆ ಹೋಗಿ ನನಗೆ ವ್ಯತಿರೇಕವಾಗಿ ಜೀವಿಸುತ್ತಾನೆ, ನನಗೆ ವ್ಯತಿರೇಕವಾಗಿ ವ್ಯವಹರಿಸುತ್ತಾನೆ, ನನ್ನನ್ನು ಮಾರಿಬಿಡ್ತಾನೆ, ನನ್ನನ್ನು ಅವಮಾನಗೊಳಿಸುತ್ತಾನೆ ಎಂಬುದಾಗಿ ಆ ದಿನ ಯೇಸು ಒಬ್ಬನ ಕುರಿತು ಹೀಗೆ ಹೇಳುತ್ತಾರೆ. ಪ್ರಿಯರೇ, ಆ ಒಬ್ಬನು ಯಾರು ಹೇಳಿ? ಯಾರೆಂದು ಗೊತ್ತಾ? 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರುವ ಯೂದ ಇಸ್ಕರಿಯೋತನು. ಏನ್ ಮಾಡ್ಲಿಕ್ಕಿದ್ದ? ಯೇಸುವಿನ ಸಂಗಡ ಮೌನವಾಗಿ ಬಂದು ಊಟ ಮಾಡ್ತಾ ಇದ್ದ. ಏನು ಗೊತ್ತಿಲ್ಲದವನಂತೆ, ಆತ್ಮೀಕನಾಗಿರುವಂತೆ, ಪರಿಶುದ್ಧನಾಗಿ ಜೀವಿಸುವವನಂತೆ, ಸೇವೆಯಲ್ಲಿ ಪಾಲ್ಗೊಳ್ಳುವವನಂತೆ, ಯೇಸುವಿನ ಶಿಷ್ಯನಾಗಿ ಶಿಷ್ಯರಲ್ಲಿಯೇ ಒಬ್ಬನಾಗಿರುವಂತೆ ಬಂದು ಯೇಸುವಿನ ಮೇಜಿನಲ್ಲಿ ಪಾಲ್ಗೊಳ್ತಿದ್ದಾನೆ. ಎಷ್ಟೋ ಆತ್ಮೀಕನಂತೆ ಕಾಣಿಸಿಕೊಳ್ಳುತ್ತಾನೆ, ಎಷ್ಟೋ ಭಕ್ತನಂತೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಯೇಸುವಿನ ಮೇಜಿನಲ್ಲಿ ಪಾಲ್ಗೊಂಡ ನಂತರ ಅವನು ಮಾಡುವ ಕೆಲಸ ಎಂಥದೆಂದರೆ ಪಾಪಿಷ್ಟ ಕೆಲಸ. ಅವನು ಮಾಡುವ ಕೆಲಸ ಎಂಥದೆಂದರೆ ಯೇಸುವನ್ನು ಅವಮಾನಗೊಳಿಸುವ ಕೆಲಸ, ಯೇಸುವಿನ ಮನಸ್ಸು ಗಾಯಗೊಳಿಸುವ ಕೆಲಸ, ಯೇಸುವನ್ನು ಮಾರುವ ಕೆಲಸ, ಯೇಸುವನ್ನು ಹಿಡಿದುಕೊಡುವಂತಹ ಕೆಲಸ ಅವನು ಮಾಡುವವನಾಗಿದ್ದ. ನೀವು ನನ್ನ ಸಂಗಡ ಊಟ ಮಾಡುತ್ತಾ ಇದ್ದೀರಲ್ಲವೇ? ಹಾಗಾದರೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವವನಾಗಿದ್ದಾನೆ, ಅವಮಾನಗೊಳಿಸಲಿಕ್ಕಿದ್ದಾನೆ, ಗಾಯಗೊಳಿಸಲಿಕ್ಕಿದ್ದಾನೆ ಎಂದು ಆ ದಿನ ಯೇಸು 12 ಮಂದಿ ಶಿಷ್ಯರಲ್ಲಿ ಒಬ್ಬನ ಕುರಿತು ಹೇಳ್ತಾರೆ. ಈ ದಿನ ಬಹುಶಃ ದೇವರು ನಿನ್ನ ಕುರಿತು ಹೇಳ್ತಿರಬಹುದು. ಈ ದಿನ ಬಹಳ ಚೆನ್ನಾಗಿ ವಾಕ್ಯ ಕೇಳ್ತಾ ಇದ್ದೀರಿ, ಭಕ್ತನಂತೆ ಭಕ್ತಳಂತೆ ವಾಕ್ಯ ಕೇಳ್ತಾ ಇದ್ದೀರಿ, ಆತ್ಮಿಕನಂತೆ ಆತ್ಮಿಕಳಂತೆ ವಾಕ್ಯ ಕೇಳ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿರುವವರಿಗೆ ಗೊತ್ತಿಲ್ಲ, ನಿಮ್ಮ ಸುತ್ತಲಿರುವವರಿಗೆ ಗೊತ್ತಿಲ್ಲ, ನಿಮ್ಮೊಂದಿಗೆ ಸೇವೆ ಮಾಡುವಂಥವರಿಗೂ ಕೂಡ ಗೊತ್ತಿಲ್ಲ. ಈ ದಿನ ನೀವು ಬಹಳ ಆತ್ಮಿಕರಂತೆ ಕಾಣಿಸಿಕೊಳ್ತಾ ಇದ್ದೀರಿ. ಆದರೆ ನಾಳೆ ಯೇಸು ಕ್ರಿಸ್ತನನ್ನೇ ಉದ್ಯೋಗ ಮಾಡುವ ಸ್ಥಳದಲ್ಲಿಯೋ, ನೀವು ಓದುತ್ತಿರುವ ಸ್ಥಳದಲ್ಲಿಯೋ, ಇಲ್ಲವೇ ಕೆಲಸ ಮಾಡುವ ಸ್ಥಳದಲ್ಲಿಯೋ, ಇಲ್ಲವೇ ಸ್ನೇಹಿತರ ಮಧ್ಯದಲ್ಲಿಯೋ ಯೇಸುವನ್ನು ನೀವು ಮಾರಿಬಿಡ್ತೀರೇನೋ, ಯೇಸುವನ್ನು ನೀವು ಹಿಡಿದುಕೊಡ್ತೀರೇನೋ, ಯೇಸು ಯಾರು ನನಗೆ ಗೊತ್ತಿಲ್ಲ ಎಂಬಂತೆ ವ್ಯವಹರಿಸುತ್ತೀರೇನೋ ಒಮ್ಮೆ ಆಲೋಚಿಸಿ. ಆ ದಿನ ಯೇಸು ಈ ಮಾತು ಹೇಳಿದಾಗ ಏನ್ ಜರುಗಿತು ಗೊತ್ತಾ? ನನ್ನ ಸಂಗಡ ಊಟ ಮಾಡುವವನೇ ನನ್ನನ್ನು ಹಿಡಿದುಕೊಡುವನೆಂದು ಸತ್ಯವಾಗಿ ನಿಮಗೆ ಹೇಳುತ್ತೇನೆ ಎಂದು ಅವರಿಗೆ ತಿಳಿಸಲು ಅವರು ದುಃಖಿತರಾಗಿ, ನಾನಲ್ಲವಲ್ಲ ಯೇಸುವೆ, ನಾನಲ್ಲವಲ್ಲ ಎಂದು ಒಬ್ಬೊಬ್ಬರು ಆತನನ್ನು ಕೇಳತೊಡಗಿದರು. ಅಯ್ಯ,
ನೀನು ಪ್ರೀತಿ ಸ್ವರೂಪಿಯಾಗಿದ್ದಿ, ಪರಲೋಕದಿಂದ ಇಳಿದು ಬಂದ ಮನ್ನವಾಗಿದ್ದಿ, ಪರಿಶುದ್ಧನಾದ ದೇವ ಕುಮಾರನಾಗಿದ್ದೀರಿ. ನಿಮ್ಮನ್ನು ನಾವು ಹಿಡಿದುಕೊಡುವುದೇನು? ನಿಮ್ಮನ್ನು ನಾವು ಅವಮಾನಗೊಳಿಸುವುದೇನು? ನಿಮ್ಮನ್ನು ನಾವು ಮಾರಿಬಿಡೋದೇನು? ನಿಮ್ಮ ಮನಸ್ಸನ್ನು ಗಾಯಗೊಳಿಸುವುದೇನು? ನಿಮ್ಮನ್ನು ನಾವು ಮೋಸ ಮಾಡುವುದೇನು? ಯೇಸುವೆ, ನಾನಲ್ಲವಲ್ಲ, ನಾನಲ್ಲವಲ್ಲ, ನಾನಲ್ಲವಲ್ಲ ಎಂದು ಒಬ್ಬೊಬ್ಬರು ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳುತ್ತಾರೆ, ಪ್ರಶ್ನಿಸಿಕೊಳ್ಳುತ್ತಾರೆ, ಪರೀಕ್ಷಿಸಿಕೊಳ್ಳುತ್ತಾರೆ. ಈ ದಿನ ಬಹುಶಃ ಅದನ್ನೇ ನಾವು ಮಾಡಬೇಕು. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನಿಮ್ಮಲ್ಲಿ ಬಹಳ ಜನ ಸಭೆಗೆ ಹೋಗುವಾಗ ಚೆನ್ನಾಗಿ ಸ್ನಾನ ಮಾಡಿ, ನಿಮ್ಮಲ್ಲಿ ಕೆಲವರು ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಪರಿಶುದ್ಧತೆಗೆ ಸಾದೃಶ್ಯವಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಕರ್ತನ ಮೇಜಿನಲ್ಲಿ ಯೇಸುವಿನ ತ್ಯಾಗವನ್ನು, ಮರಣವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ, ಆತನಿಗೆ ನಾವು ಸಾಕ್ಷಿಗಳಾಗಿದ್ದೇವೆ, ಆತನು ಮಾಡಿದ ತ್ಯಾಗಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ, ಆತನು ಜೀವಿತಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರೆಂದು ನಾವು ಸಾಕ್ಷಿಗಳಾಗಿದ್ದೇವೆ. ಯಾಕೆಂದರೆ ಆ ದೇವರು ನಮ್ಮ ಜೀವಿತ ಮಾರ್ಪಡಿಸಿದ್ದಾರೆ, ಪರಿಶುದ್ಧಗೊಳಿಸಿದ್ದಾರೆ. ಪಾಪಿಷ್ಠರನ್ನು ಪರಿಶುದ್ಧಗೊಳಿಸುವಂತಹ ದೇವರು ಇದ್ದಾರೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಎನ್ನುವ ರೀತಿಯಲ್ಲಿ ನೀವು ನಿಮ್ಮ ಸಭೆಗೆ ಹೋಗಿ ಕೂತ್ಕೊಳ್ತೀರಿ, ಬಹಳ ಸಂತೋಷ. ಆದರೆ ನಾಳಿನ ದಿನ ಏನ್ ಮಾಡ್ಲಿಕ್ಕಿದ್ದೀರಿ? ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ನಾಳಿನ ದಿನದಲ್ಲಿ ನೀವು ಏನ್ ಮಾಡ್ಲಿಕ್ಕಿದ್ದೀರಿ? ಮತ್ತೊಮ್ಮೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕ್ಲಿಕ್ಕಿದ್ದೀರಾ? ಮತ್ತೊಮ್ಮೆ ಯೇಸು ಕ್ರಿಸ್ತನನ್ನು ಶತ್ರುವಿಗೆ ಒಪ್ಪಿಸಿಕೊಡ್ಲಿಕ್ಕಿದ್ದೀರಾ? ಮತ್ತೊಮ್ಮೆ ಯೇಸು ಕ್ರಿಸ್ತನನ್ನು ಅವಮಾನಗೊಳಿಸ್ಲಿಕ್ಕಿದ್ದೀರಾ? ಆತನಿಗೆ ಗಾಯಗೊಳಿಸಲಿಕ್ಕಿದ್ದೀರಾ? ಏನ್ ಮಾಡ್ಲಿಕ್ಕಿದ್ದೀರಿ? ಯಾರ ವಿಷಯದಲ್ಲಿ ಯೇಸು ಆ ಮಾತನ್ನು ಹೇಳಿದಾರೋ ಅವನು ಯೇಸುವಿನ ಸಂಗಡ ಕೂತ್ಕೊಂಡು ಊಟ ಮಾಡುತ್ತಾ ಇರುವಾಗ ನಂತರ ಅವನು ಎದ್ದು ಹೋಗಿ ಏನ್ ಮಾಡಿದ? ಯೇಸು ಕ್ರಿಸ್ತನನ್ನು ಶತ್ರುಗಳ ಕೈಗೆ ಹಿಡಿದುಕೊಡುತ್ತಾನೆ. ಹಾಗೆ ಯೇಸು ಕ್ರಿಸ್ತನನ್ನು ಶತ್ರುಗಳ ಕೈಗೆ ಹಿಡಿದುಕೊಟ್ಟಿರುವಂತಹ ಇಸ್ಕರಿಯೋತ ಯೂದನು ಸಾಧಿಸಿದ್ದೇನು? 30 ಬೆಳ್ಳಿ ನಾಣ್ಯಗಳು. ಅವುಗಳನ್ನು ಏನ್ ಮಾಡಿದ? ಗೊಬ್ಬು ಕೆಲಸ ಮಾಡಿ ದುಡ್ಡು ಸಂಪಾದಿಸಿ ಯೂದ ಇಸ್ಕರಿಯೋತನು ಸಾಧಿಸಿದ್ದೇನು? ಮರಣವನ್ನು ಕೊಂಡು ತಂದುಕೊಂಡ, ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡ ಇಸ್ಕರಿಯೋತ ಯೂದನು. ಕೇಳಿ ಸಹೋದರ ಸಹೋದರಿಯರೇ, ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ಆ ನಂತರ ಪಾಪಿಷ್ಠ ಕೆಲಸ ಮಾಡಿ ತನ್ನ ಪ್ರಾಣವನ್ನೇ ಕಳ್ಕೊಂಡ. ನಾವು ಕೂಡ ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ನಾವು ಹೊರಟು ಹೋದ ನಂತರ ಮತ್ತೆ ಪಾಪಿಷ್ಠ ಕೆಲಸ ಮಾಡುವುದಾದ್ರೆ ಕೇಳಿರಿ, ನಿಮ್ಮ ಸ್ವಂತ ಕೈಯಾರೆ ನಿಮ್ಮ ಆತ್ಮಿಕತೆಯನ್ನು ನೀವು ನಾಶ ಮಾಡಿಕೊಳ್ತೀರಿ, ನಿಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುತ್ತೀರಿ, ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತೀರಿ, ಕುಟುಂಬವನ್ನು ಕೆಡವಿ ಹಾಕಿಕೊಳ್ತೀರಿ, ನಿಮಗಿರುವಂತಹ ರಕ್ಷಣೆಯ ಆನಂದವನ್ನು ಕಳೆದುಕೊಳ್ಳುತ್ತೀರಿ. ಇಸ್ಕರಿಯೋತ ಯೂದನಾದರೂ ಪರಲೋಕವನ್ನೇ ಕಳೆದುಕೊಂಡ. ಕಾರಣ ಗೊತ್ತಾ? ಕರ್ತನ ಮೇಜಿನಲ್ಲಿ ಪಾಲ್ಗೊಂಡ ನಂತರ ಹೊರಟು ಹೋಗಿ ಯೇಸುವನ್ನೇ ಮಾರಿಬಿಟ್ಟ, ಹಿಡಿದುಕೊಟ್ಟ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಇಸ್ಕರಿಯೋತ ಯೂದನ ಹಾಗೆ ಈ ದಿನ ಆತ್ಮೀಕರಂತೆ ಕಾಣಿಸಿಕೊಳ್ಳುತ್ತಾ ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ಮತ್ತೆ ಹಳೆಯ ಹೊಲಸಾದ ಪಾಪದ ಜೀವಿತವನ್ನು ಪ್ರಾರಂಭಿಸುವಂಥವರಿದ್ದೀರಾ? ಅಂಥವರು ಒಂದು ವೇಳೆ ನಮ್ಮ ಮಧ್ಯೆ ಇರುವುದಾದರೆ ನೀವು ಕೂಡ ಇಸ್ಕರಿಯೋತ ಯೂದನ ಮಾರ್ಗದಲ್ಲಿ ಹೋಗುತ್ತಾ ಇದ್ದೀರಿ. ಅದು ಕ್ಷೇಮವಲ್ಲ. ಇಸ್ಕರಿಯೋತ ಯೂದನ ಮಾರ್ಗ ಮರಣಕರವಾಗಿದೆ, ಪಾತಾಳಕ್ಕೆ ಕೊಂಡೊಯ್ಯುತ್ತೆ. ಆ ಮಾರ್ಗದಲ್ಲಿ ನೀವು ನಡೆಯಲಾರದೇ ಇರಬೇಕಾದರೆ ನೀವೇನ್ ಮಾಡಬೇಕು ಗೊತ್ತಾ? ಈ ದಿನ ಶಿಷ್ಯರ ಹಾಗೆಯೇ ಏನ್ ಮಾಡಬೇಕು? ಪ್ರಭುವೇ, ಮುಂದೆ ಏನು? ಪ್ರಭುವೇ, ನಾನಲ್ಲವಲ್ಲ, ಆ ಇಸ್ಕರಿಯೋತ ಯೂದನಂತೆ ನಾನಲ್ಲವಲ್ಲ. ಯೇಸುವೆ ನಿನ್ನ ಸಂಗಡ ಊಟ ಮಾಡಿದ ನಂತರ, ಅಂದ್ರೆ ಕರ್ತನ ಮೇಜಿನಲ್ಲಿ ಪಾಲ್ಗೊಂಡ ನಂತರ ಹಿಂತಿರುಗಿ ಹೋಗುವಂತಹವನು ನಾನಲ್ಲವಲ್ಲ. ಕೇವಲ ಕರ್ತನ ಮೇಜಿನಲ್ಲಿ ಮಾತ್ರವೇ ಪಾಲ್ಗೊಳ್ಳುವುದಕ್ಕಾಗಿ ಬಂದು ಮತ್ತೆ ಮುಂದಿನ ವಾರ ಸಭೆ ತಪ್ಪಿಸಿಕೊಳ್ಳುವವನು ನಾನಲ್ವಲ್ಲ. ಸಭೆಗೆ ಕೇವಲ ಕರ್ತನ ಮೇಜಿಗಾಗಿ ಮಾತ್ರ ಹೋಗಿ ಮತ್ತೆ ಹಿಂತಿರುಗಿ ಹೋಗಿ ಇಷ್ಟಾನುಸಾರವಾಗಿ ಜೀವಿಸುವವನು ನಾನಲ್ವಲ್ಲ. ಪರಿಶುದ್ಧತೆ ಹಾಳು ಮಾಡಿಕೊಳ್ಳುವವನು ನಾನಲ್ವಲ್ಲ. ಕರ್ತನಿಗೆ ದೂರ ಜೀವಿಸುವವನು ನಾನಲ್ಲವಲ್ಲ. ಪ್ರಾರ್ಥನೆ ಇಲ್ಲದಂತೆ ಪರಿಶುದ್ಧ ಸತ್ಯವೇದ ಧ್ಯಾನ ಮಾಡಲಾರದೆ ಇಷ್ಟ ಬಂದಂತೆ ಜೀವಿಸುವಂತಹ ಆತ್ಮೀಕ ಹೀನನು ನಾನಲ್ಲವಲ್ಲ. ಪ್ರಥಮ ಫಲವನ್ನು ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡಬೇಕಾದ ನಾನು, ಆ ಪ್ರಥಮ ಫಲವನ್ನು ಕೂಡ ತಿನ್ನುವಂಥವನು ನಾನಲ್ಲವಲ್ಲ. ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಬೇಕಾದ ನಾನು, ನನ್ನ ಸುತ್ತಲಿರುವವರಿಗೆ ಅವಮಾನಕರವಾಗಿ, ಬೇಸರಕರವಾಗಿ
ಜೀವಿಸುವವನು ನಾನಲ್ಲವಲ್ಲ ಎಂದು ಪ್ರಶ್ನಿಸಿಕೊಳ್ಳುವುದಾದರೆ ಒಳ್ಳೆಯದು. ಆ ದಿನ ಉಳಿದ ಆ 11 ಮಂದಿ ತಮ್ಮನ್ನು ತಾವು ಪ್ರಶ್ನಿಸಿಕೊಂಡ್ರು ಪ್ರಿಯರೇ. ಯೇಸುವೆ, ನಾವು ನಿನ್ನನ್ನು ಅವಮಾನಗೊಳಿಸೋದು? ಯೇಸುವೆ, ನಾನಲ್ಲವಲ್ಲ ನಿನ್ನನ್ನು ಹಿಡಿದುಕೊಡೋದು? ಯೇಸುವೆ, ನಾನಲ್ಲವಲ್ಲ ನಿನ್ನನ್ನು ಮಾರುವಂಥದ್ದು ಎಂದು ಒಬ್ಬರನ್ನೊಬ್ಬರು ಪ್ರಶ್ನಿಸಿಕೊಳ್ಳುತ್ತಾರೆ. ಈ ದಿನ ನಾವು ಕೂಡ ಅದೇ ಕೆಲಸ ಮಾಡೋಣ. ಬನ್ನಿ ಪ್ರಾರ್ಥಿಸುವುದರ ಮೂಲಕ. ದೇವರೇ, ದಿನೇ ದಿನೇ ನಾವು ಹಾಳಾಗುವಂಥವರಾಗಿರಬಾರದು. ದಿನೇ ದಿನೇ ನಿಮ್ಮಿಂದ ನಾವು ದೂರವಾಗಬಾರದು. ದಿನೇ ದಿನೇ ಬಿಟ್ಟು ಬಿಟ್ಟಂತಹ ಪಾಪ ನಾವು ಮತ್ತೆ ಮಾಡಬಾರದು. ದಿನೇ ದಿನೇ ನಮ್ಮ ಸಾಕ್ಷಿಯನ್ನು ನಾವು ಹಾಳು ಮಾಡಿಕೊಳ್ಳುವಂಥವರಾಗಿರಬಾರದು ದೇವರೇ. ನಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ಳುವಂಥವರಾಗಿರಬಾರದು ದೇವರೇ. ಈ ಕ್ಷಣವೇ ನಿಮ್ಮ ಅಮೂಲ್ಯವಾದ ರಕ್ತದಿಂದ ನನ್ನನ್ನು, ನಮ್ಮೆಲ್ಲರನ್ನು, ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ದೇವರೇ ಸಂಪೂರ್ಣವಾಗಿ ಪವಿತ್ರಗೊಳಿಸಿ, ಪರಿಶುದ್ಧಗೊಳಿಸಿ, ನಿತ್ಯವೂ ನಿಮಗೆ ಅಂಗೀಕಾರವಾಗಿ, ನಿತ್ಯವೂ ನೀವು ನೋಡುತ್ತಾ ಇದ್ದೀರಿ ಎಂಬ ಧ್ಯಾಸವುಳ್ಳವರಾಗಿ, ಬಹು ಜಾಗರೂಕರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ ದೇವರೇ. ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರವೇ ನೀವು ನಮ್ಮನ್ನು ಕರೆದಿದ್ದೀರಿ. ಪರಿಶುದ್ಧತೆಯನ್ನು ನಾವು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿಯೇ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರಿ ಎಂಬ ಈ ವಾಸ್ತವವನ್ನು ನಾವು ಮರೆಯಲಾರದಂತೆ ಸಹಾಯ ಮಾಡಿರಿ. ಸದ್ಯಕ್ಕೆ ಈ ಸಮಯದಲ್ಲಿ ದೇವರೇ, ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಮತ್ತೆ ಹೊಲಸು ಕೆಸರಿನೊಳಗೆ ಬೀಳಲಾರದಂತೆ ಸಹಾಯ ಮಾಡಿರಿ. ಲೋಕದೊಳಗೆ ಬೆರೆತುಕೊಳ್ಳಲಾರದಂತೆ ಸಹಾಯ ಮಾಡಿರಿ ದೇವರೇ. ನೀವು ಆಶಿಸುವಂತೆ ನಿಮ್ಮನ್ನು ಸೇವಿಸುವ ಭಾಗ್ಯ ನಮಗೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.